ಭಾರತದ ಸಂವಿಧಾನದ ವಿಧಿ 92 ಆರ್ಟಿಕಲ್ 92 ರಾಜ್ಯಸಭೆಯ ಸಭಾಪತಿ, ಚೇರ್ಮನ್ ಅಥವಾ ಉಪಸಭಾಪತಿಯವರನ್ನು ಡೆಪ್ಯೂಟಿ ಚೇರ್ಮನ್ ಅವರ ಹುದ್ದೆಯಿಂದ ತೆಗೆದುಹಾಕುವ ನಿರ್ಣಯವು ಪರಿಗಣನೆಯಲ್ಲಿರುವಾಗ ಅವರು ಸದನದ ಅಧ್ಯಕ್ಷತೆಯನ್ನು ವಹಿಸಬಾರದು ಎಂಬ ವಿಷಯದ ಬಗ್ಗೆ ತಿಳಿಸುತ್ತದೆ. ಇದರ ಸಂಪೂರ್ಣ ವಿವರಣೆ ಇಲ್ಲಿದೆ. ವಿಧಿ 92ರ ಪ್ರಮುಖ ಅಂಶಗಳು. 1. ಅಧ್ಯಕ್ಷತೆ ವಹಿಸುವಂತಿಲ್ಲ. ರಾಜ್ಯಸಭೆಯ ಸಭಾಪತಿಯವರನ್ನು ಉಪರಾಷ್ಟ್ರಪತಿ ಅವರ ಹುದ್ದೆಯಿಂದ ತೆಗೆದುಹಾಕುವ ಬಗ್ಗೆ ಯಾವುದೇ ನಿರ್ಣಯವು ರಾಜ್ಯಸಭೆಯಲ್ಲಿ ಚರ್ಚೆಯಲ್ಲಿದ್ದಾಗ ಸಭಾಪತಿಯವರು ಸದನದಲ್ಲಿ ಉಪಸ್ಥಿತರಿದ್ದರೂ ಸಹ ಅಧ್ಯಕ್ಷ ಪೀಠದಲ್ಲಿ ಕುಳಿತುಕೊಳ್ಳುವಂತಿಲ್ಲ. ಇದೇ ನಿಯಮವು ಉಪಸಭಾಪತಿಯವರನ್ನು ತೆಗೆದುಹಾಕುವ ನಿರ್ಣಯದ ಸಂದರ್ಭದಲ್ಲೂ ಅನ್ವಯವಾಗುತ್ತದೆ. 2. ಯಾರಿಗೆ ಅಧ್ಯಕ್ಷತೆ ಹಕ್ಕು ಇರುತ್ತದೆ? ಸಭಾಪತಿಯವರ ವಿರುದ್ಧ ನಿರ್ಣಯವಿರುವಾಗ ಉಪಸಭಾಪತಿಯವರು ಅಧ್ಯಕ್ಷತೆ ವಹಿಸುತ್ತಾರೆ. ಒಂದು ವೇಳೆ ಸಭಾಪತಿ ಮತ್ತು ಉಪಸಭಾಪತಿ ಇಬ್ಬರ ವಿರುದ್ಧವೂ ಇಂತಹ ನಿರ್ಣಯವಿದ್ದರೆ ಅಥವಾ ಅವರು ಲಭ್ಯವಿಲ್ಲದಿದ್ದರೆ ರಾಜ್ಯಸಭೆಯ ನಿಯಮಗಳ ಪ್ರಕಾರ ನೇಮಕಗೊಂಡ ಇತರ ಸದಸ್ಯರು ಅಧ್ಯಕ್ಷತೆ ವಹಿಸುತ್ತಾರೆ. 3. ಮಾತನಾಡುವ ಮತ್ತು ಭಾಗವಹಿಸುವ ಹಕ್ಕು. ತಮ್ಮನ್ನು ಹುದ್ದೆಯಿಂದ ತೆಗೆದುಹಾಕುವ ನಿರ್ಣಯದ ಚರ್ಚೆಯ ಸಮಯದಲ್ಲಿ ಸಭಾಪತಿಯವರು ಉಪರಾಷ್ಟ್ರಪತಿಗಳು ಸದನದಲ್ಲಿ ಇರಲು ಮತ್ತು ಸದನದ ನಡವಳಿಕೆಗಳಲ್ಲಿ ಭಾಗವಹಿಸಲು ಹಾಗೂ ಮಾತನಾಡಲು ಹಕ್ಕು ಹೊಂದಿರುತ್ತಾರೆ. 4. ಮತದಾನದ ಹಕ್ಕು. ಸಭಾಪತಿ, ಉಪರಾಷ್ಟ್ರಪತಿ, ಸಭಾಪತಿಯವರನ್ನು ತೆಗೆದುಹಾಕುವ ನಿರ್ಣಯದ ಮೇಲೆ ಅವರಿಗೆ ಮತ ಚಲಾಯಿಸುವ ಹಕ್ಕಿರುವುದಿಲ್ಲ, ಏಕೆಂದರೆ ಅವರು ರಾಜ್ಯಸಭೆಯ ಸದಸ್ಯರಲ್ಲ. ಉಪಸಭಾಪತಿ. ಆದರೆ ಉಪಸಭಾಪತಿಯವರನ್ನು ತೆಗೆದುಹಾಕುವ ನಿರ್ಣಯವಿದ್ದಾಗ ಅವರು ರಾಜ್ಯಸಭೆಯ ಸದಸ್ಯರಾಗಿರುವುದರಿಂದ ಮೊದಲ ಹಂತದಲ್ಲಿ ಮತ ಚಲಾಯಿಸಬಹುದು. ಆದರೆ ಮತಗಳು ಸಮನಾದಾಗ ಈಕ್ವಾಲಿಟಿ ಆಫ್ ವೋಟ್ಸ್ ಅವರು ನಿರ್ಣಾಯಕ ಮತ ಕಾಸ್ಟಿಂಗ್ ವೋಟ್ ಚಲಾಯಿಸುವಂತಿಲ್ಲ. ಸಂಕ್ಷಿಪ್ತ ಸಾರಾಂಶ. ಪರಿಸ್ಥಿತಿ. ಸಭಾಪತಿ, ಉಪಸಭಾಪತಿಯ ಪಾತ್ರ. ಅಧ್ಯಕ್ಷತೆ ವಹಿಸುವಂತಿಲ್ಲ. ಸದನದಲ್ಲಿ ಉಪಸ್ಥಿತಿ ಇರಬಹುದು. ಚರ್ಚೆಯಲ್ಲಿ ಭಾಗವಹಿಸುವಿಕೆ. ಮಾತನಾಡಬಹುದು ಮತ್ತು ಭಾಗವಹಿಸಬಹುದು. ಮತದಾನ ಸಭಾಪತಿ. ಮತ ಚಲಾಯಿಸುವಂತಿಲ್ಲ. ಮತದಾನ ಉಪಸಭಾಪತಿ. ಮೊದಲ ಹಂತದಲ್ಲಿ ಮತ ಹಾಕಬಹುದು. ಈ ವಿಧಿಯು ಯಾವುದೇ ವ್ಯಕ್ತಿ ತನ್ನದೇ ಪ್ರಕರಣದಲ್ಲಿ ನ್ಯಾಯಾಧೀಶನಾಗಬಾರದು ಎಂಬ ನೈಸರ್ಗಿಕ ನ್ಯಾಯದ ತತ್ವವನ್ನು ಎತ್ತಿಹಿಡಿಯುತ್ತದೆ.